4000 ವರ್ಷಗಳ ಹಿಂದೆ ತುಂಗಾಭದ್ರಾ ನದಿಯಲ್ಲಿ ಉದ್ಭವವಾಯಿತು ವೀರಾಂಜನೇಯ ಸ್ವಾಮಿ ಮೂರ್ತಿ. ಮತ್ತು ಈ ಪವಿತ್ರ ಸ್ಥಳದಲ್ಲಿ ಇಬ್ಬರು ಸಹೋದರರ ಪುಣ್ಯದ ಕೆಲಸಗಳು ಏನೇನು ಅಂತ ನೋಡಬೇಕಾ? ಕತೆ ಇವಾಗ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಚಿಕ್ಕದಾಗಿ ಕಥೆಯಲ್ಲಿ ಏನೇನು ಇರುತ್ತೆ ಅಂತ ಒಂದು ಟ್ರೈಲರ್ ನೋಡ್ಕೊಬನ್ನಿ. ವೀರಾಂಜನೇಯ ಪರ್ವತ, ತುಂಗಾಭದ್ರಾ ಹಿನ್ನೀರಿನ ಪ್ರದೇಶ. ಇಲ್ಲೇ ಗೋಶಾಲೆ ಇತ್ತು, VR ಪಾಟೀಲ್ ಸರ್ ಅವ್ರದ್ದು. ನಮ್ಮ ಜನಗಳು ಇವ್ರು ಎಲ್ಲ ಮಾಡ್ತಿರೋ ಬುದ್ಧಿಗಳಿಗೆ ಈಗ ನಾವು ಹಸು ಕರುನ ಎಲ್ಲಾನು ಸಮೇತ ಇಂಥ ಜಾಗಕ್ಕೆ ಬಂದು ನೋಡಂಗಾಗಿದೆ. ಒಬ್ಬೊಬ್ಬ ಇದೇನು ಗುರು, ಇದು ನೋಡಿದ್ರೆ ಹೆದರಿಕೆ ಆಗುತ್ತೆ. ಇದು ಯಾವುದು ಕಾಟಿ ಅಂತಾರಲ್ಲ, ಕಾಟಿ ಇದ್ದಂಗಿದೆ. ರಾಮ ಲಕ್ಷ್ಮಣ ಭರತ. ಒಂದು ಆಕಳಿಗೆ 2.5 kg. ಹಾಂ, ಹಾಲು ಎಷ್ಟು ಕೊಡುತ್ತೆ? ಮೇಲೆ ಒಂದು ಆಕಳ 8-10 ಲೀಟರ್ ಕೊಡುತ್ತೆ. ಒಂದು ಆಕಳ 8-10 ಲೀಟರ್. ಬೆಳಗ್ಗೆ 8-10 ಲೀಟರ್, ಓಹೋ. ನಾವು ತಿನ್ನೋ ಐಟಮೇ ಇದಕ್ಕೆ, ಬೇರೆ ಏನಿಲ್ಲ. ಹೌದು, ಬೇರೆ ಏನಿಲ್ಲ. ನಾವು ಏನು ತಿಂತೀವಿ ಅದೇ ಐಟಮೇ ಇದು ಕೊಡೋದು. ಒಂದು ಗೋಮಾತೆ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಇರೋ ಮನೆ ಮೈಸೂರು ಅರಮನೆ ಆಗುತ್ತೆ ಅಷ್ಟೇ. ಜಿಂಗ ಲಕ 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 ಬರ್ರೋ 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 ಬರ್ರೋ. AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡಿದ್ರೆ ಅದೇ ಜೀವನ ಅಂತ. ಇಲ್ಲಿ ನೋಡಿ, ಇಲ್ಲಿ ಗೋವುಗಳಿಗೆ ಸಮೇತ ಫ್ಯಾನ್ಗಳಿದ್ದಾವೆ. ನಿಮ್ಗಿಂತ ಆರಾಮಾಗೇ ಇರುತ್ತೆ. ತುಂಬಾ ಪ್ರೀತಿ ತೋರಿಸ್ತಾರೆ ಅವರಿಗೆ ಅದು ತಿರ್ಗಾ ಪ್ರೀತಿ ತೋರಿಸುತ್ತೆ ಅಷ್ಟೇ. ಅವ್ರಿಗೆ ಅಷ್ಟೇ, ಮತ್ತೆ ಪ್ರೀತಿ ತೋರಿಸಲ್ಲ. ಓ, ಬಾಹುಬಲಿ ಸಿನಿಮಾದ ಬ್ರೀಡು ಯಾವುದು? ವೈಟು. ಯಾರು ಪಾಲನೆ ಮಾಡ್ತಾರೆ ಇವ್ರು ಕರೆದ್ರೆ ಸಾಕು, ಅಲ್ಲಿಂದ ಹೊರಗೆ ಕರೆದ್ರೆ ಓಡ್ ಬರ್ತಾವಂತವು. ನೋಡೋಣ, ಅದೊಂದ್ಸಲ ಕಣ್ ತುಂಬ್ಕೊಳ್ಳೋಣ. ವಿದ್ಯಾ, ಗೋಮತಿ, ಅರ್ಜುನ ಅವ್ರು ಮಾಡ್ತಿರೋಂಥ ಒಂದು ಈ ಪುಣ್ಯ ಕೆಲಸಕ್ಕೆ ಅವರಿಗೆ, ಅವ್ರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮಾತ್ರ. ಆರ್ಗ್ಯಾನಿಕ್ ಫುಡ್ ಬಗ್ಗೆ ಬೆಲೆನೇ ಗೊತ್ತಿಲ್ಲ ಸರ್. ಹೆಂಗಾಗಿದೆ ಅಂದ್ರೆ ಇವಾಗ ಅಡ್ಡಾಡಿ ತಿಳ್ಕೊಳ್ಳಲ್ಲ, ಅಡ್ವರ್ಟೈಸ್ಮೆಂಟ್ ನೋಡಿ ತಿಳ್ಕೊಂತಿದ್ದಾರೆ. ಹೆಂಗಾಗಿದೆ ಇವಾಗ ನಮ್ಮ ಹತ್ರ ಇರೋ ಜನಗಳಕ್ಕಿಂತ ಈ ದನಗಳ ಒಗ್ಗಟ್ಟೆ ಜಾಸ್ತಿ ಆಗಿದೆ ಅಷ್ಟೇ. ಇದರಲ್ಲಿ ಮಾತ್ರ 100ಕ್ಕೆ 100 ಸತ್ಯ ಸರ್. ಒಗ್ಗಟ್ಟು ಮಾತ್ರ ಭಾರಿ ಇದೆ. ನಮಸ್ಕಾರ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧು ಮಿತ್ರರೇ, 40+, 60+, ಎಲ್ಲರಿಗೂ ವೆಲ್ಕಮ್ ಟು ಉತ್ಸವ್ ಯೂನಿವರ್ಸ್. ನೋಡಿ ಸಾಕಾಯಿತು ಮಲೆನಾಡ ಮಳೆ, ಹಾಗಾಗಿ ಸ್ವಲ್ಪ ನೋಡ್ಕೊಬರೋಣ ಉತ್ತರ ಕರ್ನಾಟಕದ ಮಳೆ ಮತ್ತು ಅಲ್ಲಿನ ಬೆಳೆ ಮತ್ತು ಅಲ್ಲಿನ ದೇವಸ್ಥಾನಗಳ ಕಲೆ ಅಂತ ಹೇಳ್ಬಿಟ್ಟು ಇವತ್ತು ಬರ್ತ್ ಪ್ಲೇಸ್ ಆಫ್ ಆಂಜನೇಯ, ಅಂಜನಾದ್ರಿ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ, ವಿಜಯನಗರ ಜಿಲ್ಲೆ. ನಾನು ಮತ್ತು ನನ್ನ ಫ್ರೆಂಡ್ ಮಹೇಶ್ ಇಬ್ಬರು ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಮಧ್ಯ ದಾರಿಲ್ಲ ಸ್ವಲ್ಪ ನನ್ನ ಗಾಡಿ ಹೇಳ್ತಿ ಅದ್ರ ಕತೆನ, ಆ ಕಡೆ ಮಳೆ ಬಿದ್ದೋ ಬೈಕು ಸ್ಟಾರ್ಟೇ ಆಯ್ತಿಲ್ಲ. ಸೊ ನನ್ನ ಫ್ರೆಂಡ್ ಆಸ್ ವೆಲ್ ಆಸ್ ಮೈ ಬ್ರದರ್ ಗುರು ಅಣ್ಣವರು ಇಲ್ಲೇ ಸಿಕ್ಕಿದ್ರು. ಹಾಗಾಗ್ಬಿಟ್ಟು ಬಾಗುರು ನಿನ್ನ ಗಾಡೀಲಿ ಒಂದು ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಕರೆದ್ವಿ. ಅವ್ರದ್ದು ರಾಮ ಆದರೆ ನಮ್ದು ಲಕ್ಷ್ಮಣ ಗಾಡಿ, ಎರಡು ಸೇಮ್ ಗಾಡಿನೇ. ಹಂಗಾಗ್ಬಿಟ್ಟು ಈಗ ಅವ್ರ ಗಾಡಿಲೇ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಡೀರಿ ಮತ್ತೆ ಹೋಗುವ. ಕಸ್ಟಮರೇ ನಮ್ಮ ದೇವರು. ಸೊ ಹೊಸಪೇಟೆ ದಾಟಿ ನೀವು ಬರಬೇಕಾದ್ರೆ ಹುಬ್ಳಿ ರೂಟಲ್ಲಿ ಜಿಯೋ ಅಂತ ಹೇಳ್ಬಿಟ್ಟು ಇದು ಪೆಟ್ರೋಲ್ ಬಂಕ್ ಸಿಗುತ್ತೆ. ಈ ಪೆಟ್ರೋಲ್ ಬಂಕಿಂದ 200 ಮೀಟ್ರ್ ಮುಂದೆ ಹೋಗಿ ಲೆಫ್ಟಿಗೆ ತೊಗೊಂಡ್ರೆ ಅಲ್ಲೇ ಇರೋದು ಫಸ್ಟು ವೀರಾಂಜನೇಯ ದೇವಸ್ಥಾನ. ಅದರದ್ದು ಏನಿದೆ ಅಂತ ಹೇಳ್ಬಿಟ್ರೆ ಹಿಸ್ಟ್ರಿ ಕೇಳಿದರೆ ಶಾಕ್ ಆಗಿ ಹೋಗ್ತೀರಾ. ಅದ್ರ ಹಿಸ್ಟ್ರಿನೂ ಹೇಳ್ತೀನಿ. ಹಾಗಾಗ್ಬಿಟ್ಟು ಈಗ ಹೋಗೋ ರೂಟ್ ಒಂದು ಕ್ಲೀನಾಗಿ ನೋಡ್ಕೊಂಬಿಡಿ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಕಾಣಿಸ್ತಿರ್ಬೋದು ನಿಮಗೆ. ವೀರಾಂಜನೇಯ ಪರ್ವತ, ತುಂಗಾಭದ್ರಾ ಹಿನ್ನೀರಿನ ಪ್ರದೇಶ. ಇಲ್ಲಿಂದ ಇನ್ನೊಂದು 2 ಕಿಲೋಮೀಟ್ರ್ ಇದೆ. ವೀರಾಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇವಾಗ ಇಲ್ಲೇ ಗೋಶಾಲೆ ಇತ್ತು. ಇತಿಹಾಸ ಏನು ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಸುಮಾರು ಎಷ್ಟು ಅವ್ರು ಹೇಳ್ತಿರೋ ಪ್ರಕಾರ 1000 ವರ್ಷದ ಹಳೆಯದು. ಆವಾಗ ನದಿಲಿ ತೇಲ್ತಾ ಬಂದ ಒಂದು ಆಂಜನೇಯ ಸ್ವಾಮಿ ವಿಗ್ರಹನ ಇಲ್ಲಿ ಇಟ್ಟಿದ್ದಾರೆ. ಹಾಗಾಗ್ಬಿಟ್ಟು ಅದ್ರ ಇತಿಹಾಸ ಏನು ಇವ್ರು ಹೇಳ್ತಾರೆ ಇವಾಗ. ಗೋಶಾಲೆ VR ಪಾಟೀಲ್ ಗೋಶಾಲೆ. SR ಪಾಟೀಲ್ VR ಪಾಟೀಲ್ ಹೊಸಲಿಂಗ ಗ್ರಾಮದಲ್ಲಿ ಅವರು ಗುತ್ತಿಗೆದಾರರು. ಅವರು ಇದೆಲ್ಲ ಮೇಂಟೈನ್ ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ವೀರಾಂಜನೇಯ ದೇವಸ್ಥಾನ ಅಂತ ಇದೆ. ಇದು ಸ್ವಲ್ಪ ಎಲ್ಲ ಹಳೇದಾಗಿತ್ತು, ಊರೆಲ್ಲ ಇದ್ದು ಹಿಂದ್ಗಡೆ ಡ್ಯಾಮ್ ಕಟ್ಟ ಮುಂದೆ ಎಲ್ಲ ಮುಳುಗಡೆ ಪ್ರದೇಶ ಇದು. ಮುಳುಗಿದ ಮೇಲೆ ಎಲ್ಲ ಊರು ಶಿಫ್ಟ್ ಆದವು. ಹೊಸಳ್ಳಿ, ಲಿಂಗಾಪುರ, ಮುಂಡ್ರಾಬಾದ್ ಇವೆಲ್ಲ ಶಿಫ್ಟ್ ಆಯಿತು. ಶಿಫ್ಟ್ ಅಂತ ದೇವಸ್ಥಾನ ಹಾಳು ಬಿದ್ದಿತ್ತು. ಯಾವುದು ಊರು ಎಲ್ಲ ಜನ ಇಲ್ಲ ಅದಕ್ಕೆ. ಮತ್ತೆ ಸುಮಾರು ವರ್ಷ ನಾವು ಮನೆ ಎಲ್ಲ ಪಾಳು ಬಿದ್ಮೇಲೆ ಅಲ್ಲೆಲ್ಲ ಜನವಸತಿನೇ ಇಲ್ಲ. ಎಲ್ಲ ಡ್ಯಾಮ್ ಕಟ್ಟಿದ ಮೇಲೆ ಜನವಸತಿ ಇಲ್ದಂಗೆ ಆಯ್ತು. ಸುಮಾರು ಡ್ಯಾಮ್ ಕಟ್ಟಿ ಎಷ್ಟು ವರ್ಷ ಆಯ್ತು? ಡ್ಯಾಮ್ ಕಟ್ಟಿ 75 ಅದ್ರ ಹಿಂದ್ಗಡೆನೆ ಇದು ಹಾಳು ಬಿದ್ದಿತ್ತಂತೆ. ಹಾಗಾಗಿ ನಮ್ಮ ಲಿಂಗಾಪುರದ ಗ್ರಾಮದವರು VR ಪಾಟೀಲ್ ಅಂತ ಹೇಳಿ ಅವರೆಲ್ಲ ಇಬ್ರು ಅಣ್ಣ ತಮ್ಮ ನೋಡಿ ಇದೆಲ್ಲ ಏನಾದ್ರೂ ಒಂದು ಇದಕ್ಕೆ ಇಂಪ್ರೂವ್ ಮಾಡೋಣ, ಮುಂದೆ ಇದಕ್ಕೆ ಬಹಳ ದೇವಸ್ಥಾನಕ್ಕೆ ಒಳ್ಳೆ ಇದಾಗತ್ತೆ ಅಂತ ಹೇಳಿ ರೋಡು ಗೀಡು ಎಲ್ಲ ಮಾಡಿ ಮೇಲ್ಗಡೆ ದೇವಸ್ಥಾನ ಮಾಡಿ ಸುಮಾರು 1.5 ಕೋಟಿ ರೂಪಾಯಿನ ಖರ್ಚು ಮಾಡಿ
ದೇವಸ್ಥಾನ ಮತ್ತು ರೋಡ್ಸ್ ಎಲ್ಲ ಅವರೇ ಮಾಡಿದ್ದಾರೆ. ಅವರೇ ಮಾಡಿದ್ದು. ಸ್ವಲ್ಪ ಶಾಸಕರು ಕೂಡ ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ರೋಡ್ಸ್ಗೆ. ರಾಘವೇಂದ್ರ ಇಟ್ನಾಳಕ್ಕೆ ಅವರು ಕೂಡ ಕೊಪ್ಪಳ MLA ಅವರು ಕೂಡ ಸ್ವಲ್ಪ ಸಹಾಯ ಮಾಡಿದ್ದಾರೆ. ಸುಮಾರು ವಿಗ್ರಹ ಎಷ್ಟು 4,000 ವರ್ಷ 4,000 ವರ್ಷ ವಿಗ್ರಹ ಅದು. ಹಳೇದು ಇದೆಲ್ಲ ನಮ್ಮ ಏನು ಸ್ವಾಮಿಯರು ಬಂದಾರಲ್ಲಿ ಅಲ್ಲಿಂದ ಅಲ್ಲಿ ಕೂಡ ಪೂಜಾರಿಗಳು ಇಲ್ಲಿ ಬಂದಾರ. ಬೆಟ್ಟ ಇರೋ ಪೂಜಾರಿನೇ ಇಲ್ಲಿ ಬಂದಾರ. ಹಂಗಾಗಿ ಈಗ ಸ್ವಲ್ಪ ಅದು ದೇವಸ್ಥಾನ ಕಟ್ಟಿದ ಮೇಲೆ ಬಹಳ ಜನ ಗುಜರಾತಿ ಎಲ್ಲ ಜನಗಳು ಬಹಳ ಇಲ್ಲಿ ಬಂದು ಪ್ರತಿ ವರ್ಷ ಭಜನೆ ಗಿಜನೆ ಮಾಡ್ತಾರೆ, ಫಂಕ್ಷನ್ ಮಾಡ್ತಾರೆ. ಇಲ್ಲಿ ಸುಮಾರು ಹೊಸಪೇಟೆಯಲ್ಲಿ ಕೂಡ ಆ ಜನ ಬಹಳ ಐತಿ. ಅಂದ್ರೆ ಅತಿ ಹೆಚ್ಚು ಭಕ್ತಿ ಇರೋದು ನಮ್ಮ ಗುಜರಾತಿ ಮತ್ತು ಬಿಹಾರ್ ಜನ ಬಹಳ ಒಡನಾಟ ಇದೆ ಅಲ್ಲಿ. ಇದಕ್ಕೆ ಆಂಜನೇಯ ಅಂದ್ರೆ ಬೆಟ್ಟಕ್ಕೆ ಬರ್ತಾರಲ್ಲ, ಆ ಆಂಜನೇಯ ಬೆಟ್ಟ ಸ್ವಾಮಿಗಳು ಇದಕ್ಕೆಲ್ಲ ಸ್ವಲ್ಪ ಅವರು ಕೂಡ ಇದಕ್ಕೆ ಇನ್ಚಾರ್ಜ್ ಇದಾರೆ. ಇಲ್ಲೆಲ್ಲ ಮೇಂಟೆನೆನ್ಸ್ ಅವರೇ ಮಾಡ್ತಾರೆ. ಪೂಜೆ ಯಾವ ರೀತಿ ಮಾಡಬೇಕು, ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು. ಅಲ್ಲಿಂದ ಸುಮಾರು ಒಂದು 12-13 ಜನ ಸ್ವಾಮಿಗಳನ್ನ ತಂದ್ಬಿಟ್ಟಾರೆ. ಭಜನೆ ಕಾರ್ಯಕ್ರಮ, ಪೂಜೆ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೇನು ಸಾಲ್ರಿ ಎಲ್ಲ VR ಪಾಟೀಲ್ ಅವರೇ ಕೊಡ್ತಾರೆ. ಅಲ್ಲಿ ಅದು ನದಿಲಿ ತೇಲ್ತಾ ಬಂದಿದ್ದು, ಅಲ್ಲಿ ಇದ್ದಿದ್ದ ಜನ ವಸತಿ ಇದ್ದವ್ರಿಗೆ ಗೊತ್ತಾಗಿ ತಗೊಬಂದು ಇಟ್ಟಿದ್ದು. ಮೇಲ್ಗಡೆ ತಂದು ಇಟ್ಟಾರಂತ ಅವಾಗಿನ ಇದಕ್ಕೆ. ನೀವು ಅಲ್ಲಿ ಮೇಲ್ಗಡೆ ಹೋದ್ರೆ ಗೊತ್ತಾಗುತ್ತೆ. ಅಂದ್ರೆ ಅದು ನೀವು ಹೇಳಿದ್ರಲ್ಲ ಅವ್ರು ತಂದಿಟ್ಟಿದ್ದು, ಅದು ಎಷ್ಟು 4,000 ವರ್ಷ ಇತಿಹಾಸ ಐತೆ. ಇದು ಆಲ್ಮೋಸ್ಟ್ ಪಬ್ಲಿಕ್ ಜನಗಳಿಗೆ ಬಂದಿರೋದು ಎಷ್ಟು ವರ್ಷ? ನಾವು ಈ ಜನರ ಊರು ಖಾಲಿ ಮಾಡೋದು 70 ವರ್ಷ ಆಯ್ತಾ ಊರು. ಇವಾಗ ಜನಗಳು ಬರ್ತಾ ಇರೋದು ಎಷ್ಟು ವರ್ಷದಿಂದ ಡೆವಲಪ್ಮೆಂಟ್? ಈ ಡೆವಲಪ್ಮೆಂಟ್ 4 ವರ್ಷ ಆಯ್ತು. 3 ವರ್ಷ ಈ ತರ ಡೆವಲಪ್ಮೆಂಟ್ ಆದ್ಮೇಲೆ ಜನಗಳಿಗೆ ಗೊತ್ತಾಗಿ ಬರಕ್ ಶುರು ಮಾಡ್ತಾ ಇದೆ. ಈಗ ಸುಮಾರು 2 ವರ್ಷ ಆಯ್ತು. 24x7 ಭಜನೆ ಕಾರ್ಯಕ್ರಮ 24 ನೈಟ್ ಅಂಡ್ ಡೇ ಇರುತ್ತೆ. ನೈಟ್ ಅಂಡ್ ಡೇ ಇರುತ್ತೆ, ನಾನ್ ಸ್ಟಾಪ್ ಭಜನೆನೇ ಇರುತ್ತೆ. ಈಗ 22ನೇ ತಾರೀಕು ಒಂದು ಫಂಕ್ಷನ್ ಇದೆ. ಅವರು ರಾಜಸ್ಥಾನದವರು ಫಂಕ್ಷನ್ ಮಾಡಾಕ್ತಾರೆ, ಪ್ರತಿ ವರ್ಷ ಮಾಡ್ತಾರೆ. 22ನೇ ತಾರೀಕಿಗೆ ಫಂಕ್ಷನ್ ಮಾಡಿದ್ದಾರೆ ಅವರು ರಾಜಸ್ಥಾನದವರು. ಅವರೆಲ್ಲ ಸಿಂಗರ್ ಎಲ್ಲ ಕರೆಸ್ತಾರಲ್ಲ ಮೇಲ್ಗಡೆ ಭಜನೆ ಸಿಂಗರ್ಸ್ ಕೂಡ ಕರೆಸ್ತಾರೆ. ಇಲ್ಲಿ 80 ಇದೆ. ಇನ್ನೊಂದು ಬೇರೆ ತೋಟದಲ್ಲಿ ಅಲ್ಲಿ ಒಂದು 40 ಬಿಟ್ಟಿದ್ದಾರೆ. ಅಂದ್ರೆ ಈಗ ಈ ಜನಗಳು ಸಾಕಾಗ್ದಿಲ್ದವ್ರೆಲ್ಲ ಬಿಡ್ತಿರ್ತಾರಲ್ಲ, ಅಂತವನ್ನ ಕರ್ಕೊಂಡ್ ಅಂತ ಕೂಡ ಬಿಡ್ಬೋದು ತಂದು. ಇವರು ಸ್ವಂತ ತಾವು ಇದು ಮಾಡಿ ಬಿಟ್ಟಿದ್ದಾರೆ. ಅಂತ ಕೂಡ ಸ್ವಲ್ಪ ಆಶ್ರಮದಿಂದ ಸ್ವಲ್ಪ ಬೇರೆ ದಾನಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಕೈ ನಡ್ಸಕ್ ಆಗಲಾರ್ದು ಕೂಡ ಇವ್ರು ಕೊಟ್ಟಿದ್ದಾರೆ ತಂದೆ. ಎಲ್ಲಿದೆ ಅದು? ಇದೆಲ್ಲ ಇಲ್ಲಿ ಕರುಗಳು ನೋಡಿ. ಈ ತಳಿ ಭಯಂಕರ ಡೇಂಜರ್ ಅಂತೆ. ಇದು ನೋಡಿ, ಚಿರತೆನೆ ಎದುರಿಸತ್ತಂತೆ ಇದು. ಒಬ್ಬೊಬ್ಬ ಇದೇನು ಗುರು, ಇದು ನೋಡಿದ್ರೆ ಹೆದರಿಕೆ ಆಗುತ್ತೆ. ಇದು ಯಾವ್ದು ಕಾಟಿ ಅಂತಾರಲ್ಲ, ಕಾಟಿ ಇದ್ದಂಗಿದೆ. ಒಬ್ಬೊಬ್ಬ ಹತ್ರಕ್ಕೆ ಹೋದ್ರೆ ಎಷ್ಟು ಕ್ಯೂಟ್ ಆಗಿದ್ದಾವೆ. ಅಲ್ಲೆಲ್ಲಿ ಬರೋ ಇಲ್ಲಿ ಕಂದ. ಏನ್ರ ನಿಮ್ಮ ಹೆಸರು? ರಾಮ, ಲಕ್ಷ್ಮಣ, ಭರತ. ಇದು ಮಿಷನ್ ಅಲ್ಲಿ ಹಾಕಿ ಎಲ್ಲ ಮಿಕ್ಸ್ ಇರುತ್ತೆ. ಮೆಕ್ಕೆಜೋಳ ಅದು ಎಲ್ಲ ಮಿಕ್ಸ್ ಇರುತ್ತೆ. ಡೈಲಿ ಹಸಿ ಮೇವು ಇದು ಕೊಟ್ಟರೆ ಹಾಲು ಜಾಸ್ತಿ ಕೊಡುತ್ತೆ. ಆ ಕರುಗಳಿಗೆ ಇದೇ ಕೊಡ್ತೀರಾ? ಸಜ್ಜಿ, ಜೋಳ, ನವಣಿ ಇದೆಲ್ಲ ಮಿಕ್ಸ್ ಆಗ್ತಿದೆ ಡೈಲಿ ಟೈಮ್. ಇದು ಹಾಲು ಕೊಡೋದಕ್ಕಷ್ಟೇ ಕೊಡೋದು. ಹಾಲು ಯಾವ್ದು ಕೊಡುತ್ತೆ ಹಸುವಿಗೆ ಅದಷ್ಟೇ, ಅದು ಕೊಡೋದು ಅಷ್ಟೇ. ಡೈಲಿ 2.5 kg ಕೊಡ್ತಾರೆ ಒಂದು ಆಕಳಕ್ಕೆ. 2.5 kg ಡೈಲಿ 2.5 ರಿಂದ 3 kg. ಹಾಲು ಎಷ್ಟು ಕೊಡುತ್ತೆ? ಮೇಲೆ ಹಾಲು ಕೊಡುತ್ತೆ ಒಂದು ಆಕಳ 8-10 ಲೀಟರ್ ಕೊಡುತ್ತೆ. ಒಂದು ಆಕಳ 8-10 ಲೀಟರ್. ಬೆಳಗ್ಗೆ 8-10 ಲೀಟರ್, ಸಾಯಂಕಾಲ 8 ಓಹೋ. ಎಲ್ಲ ಮಿಕ್ಸ್ ಬರುತ್ತೆ. ಸಜ್ಜಿ, ನವಣಿ, ರಾಗಿ ಇಲ್ಲಿ ನೋಡ್ರಿ ಈ ಥರ ಇರುತ್ತೆ. ಗೋಧಿ ಎಲ್ಲ ಮಿಕ್ಸ್ ಇರ್ತದೆ. ಎಲ್ಲ ನಾವು ತಿನ್ನೋ ಐಟಮೇ, ಇದಕ್ಕೆ ಬೇರೆ ಏನಿಲ್ಲ. ಹೌದು, ಬೇರೆ ಏನಿಲ್ಲ. ನಾವು ಏನು ತಿಂತೀವಿ ಅದೇ ಐಟಮೇ ಇದು ಕೊಡೋದು. ವಿಭೂತಿ ಒಂದು ಇಷ್ಟಪಟ್ಟವರು ಲಾಭ ಅಂತ ಮಾಡಿಲ್ಲ ಅವರು. ಈ ಸದ್ಯದ ಮಟ್ಟಿಗೆ ಲಾಭ ಅಂತ ಮಾಡಿ. ಹೌದು, ಒಂದು ಗೋಮಾತೆ ಮೇಲೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಇರೋ ಮನೆ ಮೈಸೂರು ಅರಮನೆ ಆಗುತ್ತೆ ಅಷ್ಟೇ. ಏನೋ ನಮ್ದೊಂದು ಸೇವೆ ಮಾಡೋಣ, ಹಸುವಿಗೆ ಒಂದು ಸೇವೆ, ಪುಣ್ಯ, ಗೋಮಾತೆ ಒಂದು ಸೇವೆ ಮಾಡೋಣ, ನಮಗೆ ನಮ್ಮ ಮಕ್ಕಳಿಗೆ ಏನೋ ಪುಣ್ಯ ಬರ್ಬೋದು, ಹೌದು, ಎಲ್ಲರಿಗೂ ಒಳ್ಳೇದಾಗಬಹುದು ಅಂತ ಉದ್ದೇಶದಿಂದ ಇದನ್ನೆಲ್ಲ ಮಾಡಿ ಲಾಭ ಮಾಡ್ಬೇಕಂತ. ನೋಡಿ ಇಲ್ಲಿ ಕರುಗಳು ಎಷ್ಟಿದೆ ಅಂತ. ಜಿಂಗ ಲಕ 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 ಬರ್ರೋ 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 ಬರ್ರೋ. ಇದು ಆಕ್ಚುಲಿ ಸ್ವರ್ಗ ಅಂತ ಹೇಳಿದ್ರೆ. ಮಗ ಎದ್ದೇಳ ನೋಡಿಲಿ. ನಮ್ಮ ಜನಗಳು AC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡಿದ್ರೆ ಅದೇ ಜೀವನ ಅಂತ. ಇಲ್ಲಿ ನೋಡಿ, ಇಲ್ಲಿ ಗೋವುಗಳಿಗೆ ಸಮೇತ ಫ್ಯಾನ್ಗಳಿದ್ದಾವೆ. ನಿಮ್ಗಿಂತ ಆರಾಮಾಗೇ ಇರುತ್ತೆ.
ನೀವು ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ನೀವು ನೋಡ್ಕೊಂತೀರಾ? ಮತ್ತೆ ರಿಲೇಟಿವ್. ಸರ್ ನಿಮ್ಮ ಹೆಸರು? ಹರೀಶ್ ಸರ್. ಓಕೆ ಸರ್, ಈ ಆಶ್ರಮದ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಆ್ಯಕ್ಚುಲಿ ನಾವು ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ವಿ, ಹಾಂ ಸರ್. ಚೆನ್ನಾಗಿ ಕಾಣ್ತು. ನೀವು ಮಾಡ್ತಿರೋ ಒಂದು ಪುಣ್ಯ ಕೆಲಸ ನೋಡ್ಬಿಟ್ಟು ಇಲ್ಲಿ ಬಂದು ಅದನ್ನ ನೋಡ್ಕೊಂಡು ಹೋಗ್ಬೇಕು ಕಣ್ಣಾರೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಕ್ಚುಲಿ ಸರ್ ಇದು ನಮ್ಮದು ಇದು ಏನು ಪ್ಲ್ಯಾನ್ ಅಂದರೆ ನಮ್ಮ ದೇಶದ ಒಂದು ತಳಿನ ಉಳಿಸ್ಬೇಕು. ಕೆಲವು ನಮ್ಮ ನಮ್ಮ ಇಂಡಿಯನ್ದಿದು ಸ್ವಲ್ಪ ಜನಕ್ಕೆಲ್ಲ ತಿಳಿಬೇಕು ಅಂತಂದೇಳಿ ಇದನ್ನು ಮಾಡಿದ್ದೀವಿ ಸರ್. ಕೊನೆಗೆ ಯಾವುದಾದ್ರೆ ಸೇವೆ ಮಾಡ್ತವೆ ಅವಕ್ಕೆ ಅವರೇ ಯಜಮಾನ್ರು, ನಾವೆಲ್ಲ ಯಜಮಾನ್ರಾಗಲ್ಲ, ನಮ್ಮನ್ನು ಸೇರೋದು ಇಲ್ಲ ಅವು. ಯಾರಕ್ಕೆ ತುಂಬ ಪ್ರೀತಿ ತೋರಿಸ್ತಾರೆ ಅವರಿಗೆ ಅದು ತಿರ್ಗಾ ಪ್ರೀತಿ ತೋರಿಸುತ್ತೆ ಅಷ್ಟೇ. ಅವ್ರಿಗೆ ಅಷ್ಟೇ, ನಮಗೆಲ್ಲ ಮತ್ತೆ ಪ್ರೀತಿ ತೋರಿಸಲ್ಲ. ಆಮೇಲೆ ಒಗ್ಗಟ್ಟಾಗಿರೋದು ಜಾಸ್ತಿ ಸರ್. ಗುಂಪಾಗಿ ಸರ್, ಗುಂಪಾಗಿ ಒಗ್ಗಟ್ಟಾಗಿರುತ್ತೆ. ಯಾವುದಾದ್ರೂ ಒಂದು ಆಕಳ ಆ ಕಡೆ ಹೋಯ್ತಂದ್ರೆ ಅಷ್ಟು ಒಂದೇ ಸೈಡ್ ಸರ್ ಎಲ್ಲ ಹೋಗ್ತವೆ ಟೋಟಲ್ ಆಗಿ ಒಗ್ಗಟ್ಟಾಗಿ ಹೇಗಿದೆ ಒಗ್ಗಟ್ಟು ಇದೇ ಥರನೇ ಒಗ್ಗಟ್ಟಾಗೇ ಇರುತ್ತೆ ಆಕಳ. ಎಷ್ಟು ಹಸುಗಳಿದೆ ಸರ್ ಟೋಟಲ್? ಸರ್ ಇವು ಟೋಟಲ್ ಇಲ್ಲಿ 80 ಹಸು ಇದ್ದಾವೆ. ತಿರ್ಗ ಡೆಲಿವರಿ ಆದಮೇಲೆ ಒನ್ ಇಯರ್ ಆಫ್ಟರ್, ಒಂದು ವರ್ಷ ಆದಮೇಲೆ ಬೇರೆ ಕಡೆ ಒಂದು ಪ್ಲಾಂಟ್ ಇದೆ, ಅಲ್ಲೇ ಶಿಫ್ಟ್ ಮಾಡಿ ಮತ್ತೆ ಅಲ್ಲಿ ಒಂದು ಬೇರೆ ಇದೆ. ಈ ಥರ ಸಿಸ್ಟಮ್ ಇಟ್ಕೊಂಡಿದೆ. ಇದನ್ನ ಯಾವುದೋ ಒಂದು ತಳಿನ ಫ್ರೀಡಮ್. ಅಲ್ಲ, ಒಂದು ತಳಿನ ನೋಡಿದ್ರೆ ಚಿರತೆಗಳ ಸಮೇತ ಹೆದರುತ್ತಾವಂತಲ್ಲ, ಇದೆ ಅಲ್ಲ? ಗಿರ್ ಹಾಕೋತೇಳಿ ಸರ್. ಅದು ಯಾವಾಗಿಂದ ಆ ಥರ ಜನಗಳು ಹೇಳ್ತಾರೆ ಚಿರತೆನೇ ಹೆದರುತ್ತೇನೋ, ಯಾಕೆ? ಇದು ಆ್ಯಕ್ಚುಲಿ ಸರ್ ಗುಜರಾತಲ್ಲಿ ಗೀರ್ ಪ್ರದೇಶ ಅಂತ ಇದೆ, ಅಡವಿ ಗೀರ್ ಪ್ರದೇಶ ಅಂತ. ಅಲ್ಲಿ ಆ್ಯಕ್ಚುಲಿ ಇದು ಹುಟ್ಟಿದ್ದೆ ಅಲ್ಲೇ, ಅಲ್ಲಿ ಸಂತತಿ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದೆ. ಸಂತತಿ ಅಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು. ಹಂಗಿಂದಾಗಿ ಅದೆಲ್ಲ ಅಡವಿ ಅಲ್ವಾ, ಆ ಅಡವಿಯಾಗ ಎಲ್ಲ ಸಂತತಿ ಸ್ಟಾರ್ಟ್ ಆಗಿ ಆ ಚಿರತೆ ನೋಡಿ ಒಟ್ಟು ಈ ಗುಂಪು ನೋಡಿ ಯಾವುದೇ ತನ್ನ ಪ್ರಾಣಿ ಆಗ್ಲಿ ಭಯ. ಎಲ್ಲೇ ಇದ್ರು ಗುಂಪಾಗಿರ್ತವೆ, ಎಲ್ಲೇ ಗುಂಪೆ ಸರ್, ಒಂದೊಂದು ಸಿಂಗಲ್ ಆಗಿ ಮಾತ್ರ ಎಲ್ಲೂ ಇರಲ್ಲ. ಈಗ ನೋಡಿದ್ರೆ ಗೊತ್ತಾಗ್ತಿದೆ. ಈಗ ನಾವು ಮಾಡಿ 1.5 ವರ್ಷ ಮೇಲೆ ಆಯ್ತು. 1.5 ವರ್ಷದಿಂದ ನೋಡ್ತಾ ಇದ್ವಿ, ಒಂದು ಸಿಂಗಲ್ ಆಗಿ ಆಕಳ ಮಾತ್ರ ಎಲ್ಲೂ ನಿಲ್ಲಲ್ಲ, ಗುಂಪಾಗೆ ನಿಲ್ಲ. ನಮ್ಮ ಹತ್ರ ಇರೋ ಜನಗಳಕ್ಕಿಂತ ಈ ದನಗಳ ಒಗ್ಗಟ್ಟೆ ಜಾಸ್ತಿ ಆಗಿದೆ. ಇದರಲ್ಲಿ ಮಾತ್ರ 100% ಸತ್ಯ ಸರ್. ಒಗ್ಗಟ್ಟು ಮಾತ್ರ ಭಾರಿ ಇದೆ. ಇದನ್ನ ನೋಡಿ ಕಲಿಬೇಕು ಜನಗಳು, ದನ ನೋಡಿ ಜನ ಕಲಿಬೇಕು. ಬಹಳ ಆತ್ಮೀಯತೆ ಸರ್. ಇದು ಹೆಂಗಂದ್ರೆ ನಾವು ಎಷ್ಟು ಆತ್ಮೀಯತೆ ತೋರಿಸ್ತೀವೋ ಅಷ್ಟು ಆತ್ಮೀಯದಿಂದ ಬರ್ತವೆ. ನಾವೇನಾದ್ರೂ ರಫ್ ಆಗಿ ಇದು ಮಾಡಕ್ ಹೋದ್ರೆ ಇದರಷ್ಟು ರಫ್ ಯಾವುದೂ ಇಲ್ಲ. ಯಾವಾಗ ಇವು ರ್ಯಾಶ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಸರ್? ರ್ಯಾಶ್ ಅಂದ್ರೆ ನಾವು ಹೊಡಿಯಕ್ ಹೋಗೋದು ಆ ತರ ಮಾಡಿದ್ರೆ ಮಾತ್ರ ರ್ಯಾಶ್ ಆಗುತ್ತೆ. ಅವು ಹಿಂಸೆ ತೋರಿಸಿದ್ರೆ ಅವು ನಮಗೆ ಹಿಂಸೆ ತೋರಿಸುತ್ತೆ ಅಷ್ಟೇ. ಅವು ಪ್ರೀತಿ ಕೊಟ್ರೆ ನಮ್ಗಿಂತ ಜಾಸ್ತಿ ಪ್ರೀತಿ ಕೊಡುತ್ತೆ. ಗಂಡು ಹಸುಗಳು ಎಷ್ಟಿದಾವೆ ಸರ್? 2 ಇದಾವೆ. ಇಲ್ಲಿದೆ. ಅರ್ಜುನ ಬಾ ಬಾ, ಅರ್ಜುನ ಅರ್ಜುನ ಓ ಸಿಂಹ ಇದ್ದಂಗಿದ್ದಾನೆ ಸರ್. ಯಾರು ಅವನೇನ ಅರ್ಜುನ? ವಿದ್ಯಾ ಯಾರು? ವಿದ್ಯಾ ಸರ್. ಪ್ರತಿಯೊಂದು ಹಸುಗಳಿಗೂ ವಿದ್ಯಾ ಮೇಡಮ್. ಯಾಕೆ ಮಾತಾಡ್ತಿಲ್ಲ ಮೇಡಮ್? ಇಲ್ಲ ಸರ್, ಇದ್ರ ಮಾಲೀಕ ಇವ್ರು ಇದಾರಲ್ಲ, ಇವಕ್ಕೆ ಸೇವೆ ಮಾಡೋದಿದಾರಲ್ಲ, ಅವ್ರು ಬಂದ್ ಕರೆದ್ರೆ ಆಯ್ತು ಸರ್. ಬಂದ್ಬಿಟ್ಟು ಹೆಸರು ಹಿಡಿದು ಕರೆದ್ರೆ ಸೀದಾ ಓಡ್ ಬರ್ತದೆ ಸರ್. ಯಾರನ್ನೊಬ್ಬ ಕರೀರಿ, ಯಾರಿದೆ ಪಪ್ಪು, ಇವುಗಳನ್ನ ಪಾಲನೆ ಮಾಡೋದು. ಇವ್ರು ಕರೆದ್ರೆ ಆಯ್ತು ಸರ್. ಕರೀರಿ, ಹಿಂದಿ ಬುಲಾವ್ ನಾಮ್ ಪುಕಾರ್ ಕೆ ಬುಲಾವ್. नहीं सर, ऐसा नहीं. ಅಲ್ಲಿಗೆ ಹೋಗಿ ಅವ್ರು ಕರಿಬೇಕು. ಅವರು ಉದರ್ ಜಾಕೋ ಪೂಚೋ ಸದಿ. ನೋಡಿ, ಹಂಗಾಗ್ಬಿಟ್ಟು ಅವ್ರು ಯಾರು ಪಾಲನೆ ಮಾಡ್ತಾರೆ ಇವ್ರು ಕರೆದ್ರೆ ಸಾಕು, ಅಲ್ಲಿಂದ ಹೊರಗೆ ಕರೆದ್ರೆ ಓಡ್ ಬರ್ತಾವಂತವು. ನೋಡೋಣ, ಅದೊಂದ್ಸಲ ಕಣ್ ತುಂಬ್ಕೊಳ್ಳೋಣ. ನೋಡಿ ಇಲ್ಲಿ ಹೆಂಗ್ ಬರ್ತಾ ಇದೆ. ಬಂದ್ರು ಎಲ್ಲ ಬಂದ್ರು. ವಿದ್ಯಾ, ಗೋಮ್ತಿ, ಅರ್ಜುನ. ಅಟೆಂಡೆನ್ಸ್. ಪುಂಗ್ನೂರು ಬ್ರೀಡು ಇದೆ ಸರ್. ಮೈಕ್ರೋ ಮಿನಿಯೇಚರು ಮತ್ತೆ ಪುಂಗ್ನೂರು ಬ್ರೀಡ್, ಅದು ಬೇರೆ ಕಡೆ ಇದೆ ಸರ್. ಅವನು ಇದೆ. ಒಟ್ಟು ಈ 3 ಬ್ರೀಡ್ ನಮ್ಮ ಹತ್ರ ಇದಾವೆ ಸರ್. ಈಗ ಸದ್ಯ ದೇಶೀಯ ನಮ್ಮ ಇಂಡಿಯನ್ ಬ್ರೀಡ್ ಅಲ್ಲಿ 3 ಬ್ರೀಡ್ ನಮ್ಮಲ್ಲಿದೆ. ಈ 2 ಹಸು ಬೇರೆ ಇದಾವೆ. ಇಲ್ಲೊಂದು ಕಲ್ಲಿ ಸರ್, ಇದು ಕಾಂಕ್ರೀಟ್ ಸರ್. ಅದು ಏನಾದರೂ ವಿಶೇಷ? ಅದು ರಾಜಸ್ಥಾನ ಬಾಹುಬಲಿ ಸಿನಿಮಾದಲ್ಲಿ ಎಲ್ಲ ಇದು ಮಾಡಿದಾರಲ್ಲ, ಆ ಬ್ರೀಡ್ ಅದು. ಓ, ಬಾಹುಬಲಿ ಸಿನಿಮಾದ ಬ್ರೀಡ್ ಯಾವುದು? ವೈಟ್. 2 ಇದಾವಲ್ಲ ನಿಮ್ಮ ಹತ್ರ? 2 ಹಸುಗಳೇನೋ? ಒಂದು ಬುಲ್ಲು, ಒಂದು ಕರ. ಇವನ್ ಅರ್ಜುನ ಭಾರಿ ರ್ಯಾಶ್ ಇದ್ದಿದ್ರಿಂದ
ಇದು ಮಾಡ್ಬಿಟ್ಟು ಎಲ್ಲಿ ಕಟ್ ಹಾಕ್ತಾರ ಅಂತ ಈಗ ಬರೋದೇ ಇಲ್ಲ ಒಂದು ಸೀದಾ. ಒಂದು 2 ಸಲ ಕಟ್ ಹಾಕಿದ್ರಿ ಸ್ಟಾರ್ಟಿಂಗ್ ಅಲ್ಲಿ. ಆ ದನಗಳಿಗೂ ಹಗ್ಗನೇ ಇಲ್ಲಲ್ಲ ಸರ್. ಇಲ್ಲ ಹಗ್ಗನೇ ಇಲ್ಲ. ಎಲ್ಲಿ ಬೇಕಾದ್ರೂ ಫ್ರೀಡಮ್ ಎಲ್ಲನ ಮಲಗಲಿ ಎಲ್ಲನ ಇದಾಗಲಿ ಹಾ. ಫ್ರೀಡಮ್ ಆಗುತ್ತೆ. ಗೋಮೂತ್ರ ಏನು ಮಾಡ್ತೀರಾ? ಗೋಮೂತ್ರ ಸದ್ಯಕ್ಕೆ ಸರ್ ನಮ್ಮ ಈಗ ನಾವು ಸ್ವಲ್ಪ ಹಾಲು ಉತ್ಪಾದನೆ ಅದು ಮಾಡ್ತಾ ಇದ್ದೀವಿ ಸರ್. ಹಾಂ ಹಾಂ. ಹೊಸಪೇಟೆ ಕೊಡ್ತಾ ಇದ್ದೀವಿ ಹಾಲು. ಸೊ ನಿಮ್ದು ಯಾವ್ದಾದ್ರು ಪ್ರಾಡಕ್ಟ್ಸ್ ಇದೆಯಾ? ಹಾಲಿದೆ ಸರ್. ಯಾವುದು ಪ್ರಾಡಕ್ಟ್? ಅದ್ವೈತ್ ಅಂತಂದೇಳಿ ಹಾಂ ಹಾಲು ಉತ್ಪಾದನೆ ಮಾಡ್ತೀವಿ, ಅದನ್ನು ಮಾಡ್ತಾ ಇದ್ದೀವಿ. ಎಲ್ಲ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ಗೆ ಕೊಡ್ಬೇಕಂತೇಳಿ ಇದರ ಗೋಮೂತ್ರ ಇದರ ಸಗಣಿ ಏನಿದೆ ಅದನ್ನೆಲ್ಲ ಇಲ್ಲಿ ಮುಂದೆ ನಿಮ್ಗೆ ಇಲ್ಲೇ ಕಾಣುತ್ತೆ ಮೇವು. ಅಲ್ಲಿ ನೋಡಿದ್ವಿ ಅಲ್ಲೊಂದು ಕಡೆ. ಹಾಂ ಸರ್, ಅದು ಆಮೇಲೆ ಆ ಕಡೆ ಆ ಗೋಮೂತ್ರ ಏನಿದೆ, ಗೋಮೂತ್ರ ಸಗಣಿ ಗೊಬ್ಬರ ಎಲ್ಲದೂ ಅದಕ್ಕೆ ಯೂಸ್ ಮಾಡಿ ಆರ್ಗ್ಯಾನಿಕ್ ಆಗಿ ಬರೋ ಥರನೇ ಮೇವು ಕೊಟ್ಟು ಅದ್ರ ಹಾಲು ಉತ್ಪಾದನೆ. ಅವರಿಗೆ ಸ್ವಲ್ಪ ಆಕಳ ಮೇಲೆ ಗೋಮಾತೆ ಅಂದರೆ ಭಾಳ ಇಷ್ಟ ಸರ್. VR ಪಾಟೀಲ್ ಸರ್ಗೆ. ವೀರಯ್ಯ ಪಾಟೀಲ್. ಆಮೇಲೆ ಇದು ಈಗ ಈಗ ಸದ್ಯ ಈಗ ಆಕಳ ಏನು ಗೋಶಾಲೆ ಮಾಡಿದ್ವಲ್ಲ, ಈಗ ಅವ್ರಿಗೆ ಓನ್ ಈಗ ಮಾಡಲಾರ್ದೆ ಇಷ್ಟಕ್ಕೆ ಮುಂಚೆ ಎಲ್ಲ ಕೆಲವೊಂದು ಗೋಶಾಲೆಗೆಲ್ಲ ಮೇವು ಅವಕ್ಕೆ ತಿನ್ನಲಿಕ್ಕೆ ಏನೇನು ಬೇಕು ಮುಂಚೆ ದಾನ ಮಾಡ್ತಾ ಇದ್ದಾರೆ. ಭಾಳ ವರ್ಷದಿಂದ ದಾನ ಮಾಡ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ. ನಾವೇ ಯಾಕೆ ಮಾಡಬಾರ್ದು ಅಂತಂದೇಳಿ ಆ ಒಂದು ಉದ್ದೇಶದಿಂದ ಇದನ್ನ ಈ ಆಕಳುಗಳು ಇದನ್ನ ಮಾಡ್ತಾರೆ ಸರ್. ಇದು ಈಗೆಲ್ಲ ನೋಡಿದ್ರೆ ಒಗ್ಗಟ್ಟು ಇವೆಲ್ಲ ನೋಡಿದ್ರೆ ನಮ್ಮ ಜನಾಂಗದ ಮುಂದಿನ ಪೀಳಿಗೆ ಇದೆಯಲ್ಲ, ಹಿಂಗೆ ದನಗಳೆಲ್ಲ ಈ ಥರ ಫ್ರೀ ಇರ್ತವೆ, ಜನಗಳನ್ನ ಕಟ್ಟಾಕಿರ್ತಾರೆ ಅಷ್ಟೇ. ಇವಾಗ ಅವ್ರು ಮಾಡ್ತಿರೋ ಅಂತ ಒಂದು ಈ ಪುಣ್ಯ ಕೆಲಸಕ್ಕೆ ಅವರಿಗೆ ಅವ್ರ ಕುಟುಂಬಕ್ಕೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮಾತ್ರ. ಅದು ಮಾತ್ರ ಬಹಳ ಮುಖ್ಯವಾದ ವಿಷಯ. ಹೌದು. ಅವನ್ನ ಇಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದಾರೆ ಅಂದ್ರೆ ಮನುಷ್ಯನ ಮನಸ್ಸು ಯಾವ ಥರ ಇದೆ. ಅವರು ಭಾಳ ವರ್ಷದಿಂದ ಭಾಳಷ್ಟು ಗೋಶಾಲೆಗೆಲ್ಲ ಮೇವು ಏನೇನು ಬೇಕು ಎಲ್ಲ ಭಾಳ ಹೆಲ್ಪ್ ಮಾಡ್ತಾ ಇದ್ರು. ನಾವೇ ಯಾಕೆ ಪಾಪ ಮಾಡಬಾರ್ದು ಅಂತಂದೇಳಿ ಆ ಉದ್ದೇಶದಿಂದ. ಪುಣ್ಯದ ಕೆಲಸ. ಹೌದು ಸರ್, ಭಾಳ ಪುಣ್ಯ ಇದೆ. ಎಷ್ಟು ಸೇವೆ ಮಾಡಿದ್ರೆ ನಮ್ಗೆ ಅಷ್ಟು ಒಳ್ಳೆಯದು. ನೀವು ಸರ್ ಜೊತೆ ಸೇರ್ಕೊಂಡು ಕೈ ಜೋಡಿಸಿ ನೀವು ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಮ್ಯಾನೇಜ್ಮೆಂಟ್ ಎಲ್ಲ ನೀವು ನೋಡ್ಕೊಂತೀರ. ಸಂಬಂಧಿಕರು ನಿಮಗೂ ಮಾತ್ರ ದೇವ್ರು ಒಳ್ಳೇದು ಮಾಡಲಿ ಸರ್. ನೀವು ಮಾಡ್ತಿರೋಂಥ ಈ ಪುಣ್ಯ ಕೆಲಸಕ್ಕೆ ದೇವ್ರು ಒಳ್ಳೇದು ಮಾಡಲಿ ಸರ್. ನಿಮ್ಮ ಪ್ರೀತಿ ಅಪ್ಪ, ಎಳೆ ಮಕ್ಕಳು ಕರೆದ್ರು ಸಮೇತ ಅವು ಅಂಬೆಗಾಲ್ ಹಾಕೊಂಡು ಬರ್ತವೆ ಇಲ್ವ, ಇಲ್ಲಿ ಕರೆದ್ರೆ ಯಾವ ಥರ ಓಡ್ ಬರ್ತೇವೆ ಅವು ಸೀದಾ. ಎಷ್ಟು ಮುದ್ದಾಗಿ ನೋಡ್ಕೊಂತಿದ್ದೀರಾ ಅಂದರೆ. ನೋಡಿದ್ರಲ್ಲ ಸರ್ ಯಾವ ಥರ. ಹೌದು. ಅಷ್ಟು ಕ್ಲೀನಾಗಿ. ಈಗ ನೋಡಿ ಜನಗಳೆಲ್ಲ ಇವಾಗ ನಾನು ದುಡಿಬೇಕು ಅಂದರೆ AC ರೂಮಿಗೆ ಹೋಗ್ಬೇಕು, AC ರೂಮಲ್ಲಿ ಕೂತ್ಕೊಂಡೆ ದುಡಿಬೇಕು. ಇಲ್ಲಿ ನೋಡಿ, ಇಲ್ಲಿ ದನಗಳಿಗೆ ಸಮೇತ ಫ್ಯಾನ್ಗಳಿದ್ದಾವೆ, AC ಇದಾವೆ ಇಲ್ಲಿ. ಯಾವಾಗಲೂ 24 hours ಹೀಗೆ ಇರುತ್ತೆ. ಆಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿಸ್ತಾ ಇದ್ದೀವಿ ಸರ್. ಅಂದರೆ ಓಡಾಡ್ಲಿಕ್ಕೆ, ಅಡ್ಡಾಡ್ಲಿಕ್ಕೆ. ಮಳೆ ಬಂದ್ರೆ ಹೌದು, ಈಗ ಅಲ್ಲಿ ಗಲೀಜಲ್ಲಿ ನಿಂತಿದೆಯಲ್ಲ ಆ ಥರ ಎಲ್ಲ ನಿಲ್ಲಬಾರ್ದು. ಆ ಥರನೇ ನಿಲ್ಲಬಾರ್ದು. ನೀಟು ಕ್ಲೀನ್ ಇರ್ಬೇಕು. ಹೌದು, ನೀಟ್ನೆಸ್ ಇರ್ಬೇಕು. ಯಾರನ್ನ ಬಂದು ನೋಡಿದ್ರೆ ಇದು ಮಾಡಿದ್ರು ಎಷ್ಟು ಚೆನ್ನಾಗಿ ಇದು ಮಾಡಿದಾರೆ, ಕ್ಲೀನಿಂಗ್ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಎಲ್ಲ ಅದನ್ನೇ ಮಾಡ್ತಾರೆ. ಇದು ಬಂದ್ಬಿಟ್ಟು ಪುಣ್ಯಕೋಟಿ ದೇಶಿ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ತುಂಬ ಧನ್ಯವಾದ ಸರ್. ನಿಮಗೂ ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದಾಗಲಿ ನೀವು ಮಾಡ್ತೀರಂತ ಇಂಥ ಪುಣ್ಯ ಕೆಲಸಕ್ಕೆ. ಥ್ಯಾಂಕ್ ಯು ಸರ್. ದೇವರ ಆಶೀರ್ವಾದ ಇರಬೇಕು. ಹೌದು ಸರ್, ನೀವು ನೋಡ್ತಿದ್ದೀವಲ್ಲ, ಇಷ್ಟು ದೇವ್ರನ್ನೇ ನೋಡ್ತಿದ್ದೀರೋ ಅದ್ರ ಆಶೀರ್ವಾದನೇ ಸಾಕು ನಿಮಗೆ. ಆಶೀರ್ವಾದ ಇದ್ರೆ ಇನ್ನೂ ಸ್ವಲ್ಪ ಗೋಮಾತೆ ಗೊತ್ತೊಂದು ಇನ್ನೂ ಸ್ವಲ್ಪ ಕಣ್ಣಿಗೆ ಕಾಣೋ ದೇವ್ರುಗಳಿಲ್ಲೇ ಇದೆಯಲ್ಲ. ಹೌದು ಸರ್, ಆಶೀರ್ವಾದ ನಮಗೆ ಯಾವಾಗಲೂ ಇದೆ. ಸೊ ಪಾಪ ಇದ್ರ ಓನರು ಇನ್ನೊಂದು ಈ ಬೆಟ್ಟಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಬೈಕಲ್ಲಿ ಏನು ಹೋಗ್ತೀರಾ ಅಂತ ಪಾಪ ಕಾರ್ ತಗೊಂಡ್ಬಂದಿದ್ದಾರೆ. ಅವರೇ ಕಟ್ಸಿದ್ದಾರೆ. ಹೌದು ಸರ್, ಎಲ್ಲ ಗುಡಿ ಎಲ್ಲ ಅವರೇ ಕಟ್ಸಿದ್ದಾರೆ ಸರ್. ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ, ಅದೇ ಅಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ತುಂಗಾಭದ್ರಾ ನದಿಯಲ್ಲಿ 4,000 ವರ್ಷಗಳ ಹಿಂದೆ ಪ್ರವಾಹ ಆಗಿ ಸಂಪೂರ್ಣ ಮನೆಗಳು ಎಲ್ಲ ಮುಳುಗೋಗುತ್ತೆ. ಆಮೇಲೆ ಕೆಲವು ವರ್ಷಗಳ ನಂತರ ಇದೇ ನದಿಯಲ್ಲಿ ಒಂದು ಆಂಜನೇಯನ ವಿಗ್ರಹ ಉದ್ಭವ ಆಗ್ಬಿಟ್ಟು ತೇಲ್ತಾ ಬರುತ್ತೆ. ಅದನ್ನು ಕಂಡಂಥ ಸ್ಥಳೀಯರು ಏನು ಮಾಡ್ತಾರೆ, ತೊಗೊಂಡು ಬಂದ್ಬಿಟ್ಟು ಇದೇ ಗುಡ್ಡದ ಮೇಲ್ಗಡೆ ಒಂದು ಗುಡಿ ಕಟ್ಬಿಟ್ಟು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಹೀಗೆ ವರ್ಷಗಳು ಕಳೆದು ಸುಮಾರು ಒಂದು 25-30 ವರ್ಷದಿಂದ VR ಪಾಟೀಲ್ ಸರ್ ಮತ್ತು ಅವ್ರ ಸಹೋದರ ಯಾವಾಗಲೂ ಇದೇ ಗುಡ್ಡ ಹತ್ಬಿಟ್ಟು ಅಲ್ಲಿರುವಂಥ ವೀರಾಂಜನೇಯ ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ಹಿಡಿದು ಅಲ್ಲಿ ಕೆಲವು ಗಂಟೆಗಳು ಅಲ್ಲಿ ವಿಶ್ರಾಂತಿ ತೊಗೊಂಡು ವಾಪಸ್ ಬರ್ತಾಯಿದ್ರು ಆ ಗುಡ್ಡ ಹತ್ಬಿಟ್ಟು. ಈ ಥರ ನಾರ್ಮಲಾಗಿ ಈ ಥರ ರೂಟ್ ಗೀಟ್ ಎಲ್ಲ ಇರಲೇ ಇಲ್ಲ ಅವಾಗ. ಆ ನಂತರ ಇಂತಹ ಪವಿತ್ರವಾದ ಸ್ಥಳಕ್ಕೆ ನಾವು ಮಾತ್ರ ಅಲ್ಲ, ಪ್ರತಿಯೊಬ್ಬ ಆಂಜನೇಯನ ಭಕ್ತರು, ಈ ಭಾರತೀಯರು ಇಲ್ಲಿಗೆ ಬರಬೇಕು ಅಂತ ಹೇಳಿಬಿಟ್ಟು ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ಶುರು ಮಾಡ್ತಾರೆ. ಹಂಗಾಗ್ಬಿಟ್ಟು ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಇದೆಲ್ಲ ಅವರೇ ಕಟ್ಟಿಸಿದ್ದು. ಮುಂಚೆ ಚಿಕ್ಕದಾಗಿ ಒಂದು ಗುಡಿ ಇತ್ತು. ಹಾಗಾಗಿ ಇಲ್ಲಿಗೆ ಆಮೇಲೆ ರೋಡ್ ವ್ಯವಸ್ಥೆನೂ ಅಷ್ಟೇ, ಎಲ್ಲ ಗುಡ್ಡ ಹತ್ಕೊಂಡ್ಬರ್ಬೇಕಿತ್ತು. ಮಿನಿಮಮ್ ಒಂದು ದಿನ ಟ್ರೆಕ್ಕಿಂಗ್ ಆಗ್ಬಿಡೋದು ಇಲ್ಲಿ. ಆದರೆ ಇವಾಗ ಸಲೀಸಾಗಿ ಬರ್ತೀವಿ, 5 ನಿಮಿಷಕ್ಕೆ ಇಲ್ಲಿ ಮೇಲೆ ಇರ್ತೀವಿ. ಫುಲ್ಲು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಇಂಥ ಪವಿತ್ರವಾದ ಸ್ಥಳ ಯಾರ ಕಣ್ಣಿಗೂ ಬಿದ್ದಿಲ್ಲ. ಯಾಕೆ ಅಂತ ಹೇಳಿದರೆ, ಅಂದು ಆಂಜನೇಯ ರಾಮ ಲಕ್ಷ್ಮಣನ ಆರಾಧಿಸ್ತಾ ಇದ್ದ. ಆದರೆ ಇಂದು ರಾಮ ಲಕ್ಷ್ಮಣರಂಥ ಇಬ್ಬರು ಸಹೋದರರಿಂದನೇ ಇಂಥ ಪುಣ್ಯ ಕೆಲಸ ಆಗಬೇಕು ಅಂತ ಹೇಳ್ಬಿಟ್ಟು ಇಂದು ಅವ್ರ ಕೈಯಲ್ಲೇ ಮಾಡಿಸಿದ್ದಾನೆ.
ಹಾಗಾಗಿ VR ಪಾಟೀಲ್ ಮತ್ತು SR ಪಾಟೀಲ್ ಇಬ್ಬರು ಸಹೋದರರ ಪುಣ್ಯ ಕೆಲಸಗಳಲ್ಲಿ ಇದು ಒಂದು. ಬಡಬಗ್ರು ತಿರುಪತಿಗೆ ಹೋಗ್ದಾಲ್ದಿರೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡ್ತಾ ಇರೋ ತಿಮ್ಮಪ್ಪನ. ಇಲ್ಲಿ 24 ಗಂಟೆನೂ ಭಜನೆ ನಡೀತಾ ಇರುತ್ತೆ ಇಲ್ಲಿ. ರಾಮ ಸಹಜ ಸುಭಾಯ ಬಿಹಾರಿ. ಎಷ್ಟೋ ಜನರಿಗೆ ಈ ದೈವಸ್ಥಳದ ಬಗ್ಗೆ ಗೊತ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಇನ್ಮೇಲಾದರೂ ಇಂತಹ ಒಳ್ಳೆ ದೈವಸ್ಥಳಕ್ಕೆ ಬರೋಕ್ಕೆ ಶುರು ಮಾಡಿ. ನಿಮಗೆ ಬಂದ್ವಿ ಅಂತ ಹೇಳಿದರೆ ಇವಾಗ ಇನ್ನೊಂದು ಉಳಿಯೋ ಸೌಲಭ್ಯಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗೆಸ್ಟ್ ಹೌಸ್ ಎಲ್ಲ ರೆಡಿ ಆಗ್ತಾ ಇದ್ದಾವೆ. ಹಂಗಾಗ್ಬಿಟ್ಟು ಉಳಿಯೋಕ್ಕೂ ಎಲ್ಲ ಸೌಲಭ್ಯ ಎಲ್ಲ ಇದೆ ಇಲ್ಲಿ. ಆರಾಮಾಗಿ ನೋಡಿ ಇಲ್ಲಿ ಯಾವ ಥರ ಇದೆ ಸ್ವರ್ಗ. ಹಂಗಾಗ್ಬಿಟ್ಟು ಪ್ರತಿಯೊಬ್ಬರು ಹಂಪಿಗೆ ಪ್ಲ್ಯಾನ್ ಮಾಡಿದವರು, ಹೊಸಪೇಟೆ ಪ್ಲ್ಯಾನ್ ಮಾಡಿದವರು, ಇನ್ನು ಅಷ್ಟು ಅಂಜನಾದ್ರಿ ಬೆಟ್ಟಕ್ಕೆ ಬರ್ತೀನಿ ಅಂತಿದ್ದವರು ಈ ಜಾಗನ ಮಾತ್ರ ಮಿಸ್ ಮಾಡ್ಕೊಬೇಡಿ. ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಮತ್ತು ಹುಲಿಗಿ ದೇವಸ್ಥಾನನ ನಿಮಗೆ ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ, ಎಲ್ಲ ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.